Hi dear students, once again welcome back to my video class. So dear students, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ಸೈನಿಕ ಮತ್ತು ನವೋದಯ RMS ಕಿತ್ತೂರು ಸೊ ವಿಶೇಷವಾಗಿ SSLC ಮಕ್ಕಳಿಗೋಸ್ಕರವಾಗಿ ನಾವೇನ್ ಮಾಡ್ತಾ ಇದೀವಿ, ಈ ಸಮರ್ ವೆಕೇಶನ್ ಕ್ಲಾಸ್ಗಳನ್ನ ಕಂಡಕ್ಟ್ ಮಾಡ್ತಾ ಇದೀವಿ. ಸೊ ಅದು ವಿಶೇಷವಾಗಿ SSLC ಅಲ್ಲಿ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೋಸ್ಕರವಾಗಿ, ಅದು ಸ್ಟೇಟ್ ಇರ್ಬೋದು CBSE ಇರ್ಬೋದು. ಬಟ್ ಸೈನಿಕ ಮತ್ತು ನವೋದಯ RMS ಮತ್ತು ಕಿತ್ತೂರು ಇದು ಇಂಗ್ಲಿಷು ಮತ್ತು ಕನ್ನಡ ಮಾಧ್ಯಮದಲ್ಲಿ ನಾವು ಏನ್ ಮಾಡ್ತಾ ಇದೀವಿ, ಒಂದು ತರಬೇತಿಯನ್ನ ಕೊಡ್ತಾ ಇದೀವಿ. ಸೊ ಇನ್ ಟುಡೇಸ್ ಕ್ಲಾಸ್ ವಿಶೇಷವಾಗಿ ಇವತ್ತಿನ ದಿನ ಈ ಇಂಗ್ಲಿಷ್ ಗ್ರಾಮರ್ಗೆ ಸಂಬಂಧಪಟ್ಟಂತೆ ಕೆಲವು ಸಿಂಪಲ್ ಲರ್ನಿಂಗ್ ಟಿಪ್ಸ್ ಗಳನ್ನ, ಅದು ವಿಶೇಷವಾಗಿ ಆಬ್ಜೆಕ್ಟಿವ್ ಕ್ವಶನ್ಸ್ ಗಳನ್ನ ಅನಲೈಸಿಸ್ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ನೋಡೋದಾದ್ರೆ ಇಲ್ಲಿ ದ ಫಸ್ಟ್ ಕ್ವಶನ್. ಸೊ ಏನಿದೆ ಫಸ್ಟ್ ಕ್ವಶನ್, ರಿತೇಶ್ ರೀಡ್ಸ್ ಅ ಲಾಟ್ ಆಫ್ ಬುಕ್ಸ್ ಅಂತ ಇದೆ. ಸೊ ವಾಟ್ ದ ಕ್ವಶನ್? ರಿತೇಶ್ ರೀಡ್ ಲಾಟ್ ಆಫ್ ಬುಕ್ಸ್. ಸೊ ದಿಸ್ ಕ್ವಶನ್ ಬಿಲಾಂಗ್ಸ್ ಟು ಯಾವ್ದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇದು ಕ್ವಶನ್ ಟ್ಯಾಗ್ ಗೆ ಸಂಬಂಧಪಟ್ಟಂತ ಒಂದು ಕ್ವಶನ್ ಇದೆ. ಸೊ ಕ್ವಶನ್ ಟ್ಯಾಗ್. ಹಾಗಾದ್ರೆ ಕ್ವಶನ್ ಟ್ಯಾಗ್, ಸೊ ಕ್ವಶನ್ ಟ್ಯಾಗ್ ಇಟ್ ಇಸ್ ಅ ಪಾರ್ಟ್ ಆಫ್ ದ ಇಂಟ್ರಾಗೇಟಿವ್. ಸೊ ಇಂಟ್ರಾಗೇಟಿವ್ ನ ಒಂದು ಭಾಗ, ಇದಕ್ಕೆ ಕಿರು ಪ್ರಶ್ನೆ ಅಂತ ಕೂಡ ಕರಿತಾ ಇದೀವಿ. ಸೊ ಇಲ್ಲಿ ಈ ಕ್ವಶನ್ ಟ್ಯಾಗು ಏನ್ ಹೇಳ್ತಾ ಇದೆ, ಸಪೋಸ್ ಸೆಂಟೆನ್ಸ್ ಗಳಲ್ಲಿ, ಸೊ ಟ್ಯಾಗ್ ಕ್ವಶನ್ಸ್ ಗಳು ಮಾಡ್ಬೇಕಾದ್ರೆ ಹೆಲ್ಪಿಂಗ್ ವರ್ಬ್ಸ್ ಗಳು ವೆರಿ ಇಂಪಾರ್ಟೆಂಟ್. ಬಟ್ ಇನ್ ದಿಸ್ ಸೆಂಟೆನ್ಸ್ ದೇರ್ ಇಸ್ ನೋ ಹೆಲ್ಪಿಂಗ್ ವರ್ಬ್ಸ್. ಸೊ ಈ ಸೆಂಟೆನ್ಸ್ ನಲ್ಲಿ ಹೆಲ್ಪಿಂಗ್ ವರ್ಬ್ ಗಳಿಲ್ಲ. ಸೊ ಹಾಗಾದ್ರೆ ನಮ್ಗೆ ಟೆನ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿತೇಶ್ ರೀಡ್ಸ್ ಅಂತ ಇದೆ. ಸೊ ಈ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇದೆ. ಯಾಕೆ? ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳು ಬಂದ್ರೆ ನಾವು ವರ್ಬ್ ಗಳಿಗೆ ಎಸ್ ಅನ್ನ ಆಡ್ ಮಾಡ್ತೀವ. ಸೊ ಅದರ ರಿತೇಶ್ ರೀಡ್ಸ್ ಅಂತ ಇದೆ. ಸೊ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಯ್ತು. ಸೊ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಂದಾಗೆ ನಾವು ಯೂಸ್ ಮಾಡ್ತಕ್ಕಂತ ಒಂದು ಹೆಲ್ಪಿಂಗ್ ವರ್ಬ್ಸ್ ಗಳು ಡೂ ಡಸ್. ಸೊ ಹಾಗಾದ್ರೆ ಇಲ್ಲಿ ಡೂ ಆರ್ ಡಸ್ ಅನ್ನ ತೆಗೆದುಕೊಳ್ಬೇಕು. ಹಾಗಾದ್ರೆ ಸೊ ಇಲ್ಲಿ ಒಂದು ಡೌಟ್ ಬರುತ್ತೆ. ಸೊ ಹಾಗಾದ್ರೆ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ನೋಡ್ಕೊಳ್ಳಿ ಏನಿದೆ. ಸೊ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ರಿತೇಶ್ ಇದ್ದಾನೆ. ಸೊ ರಿತೇಶ್ ಅನ್ನೋದಿಲ್ಲಿ ಏನ್ ತಿಳಿಸುತ್ತೆ? ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ನೌನ್ ಗಳನ್ನ, ಸೊ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳಲ್ಲಿ ಹಿ ಸಿ ಇಟ್ ಬರ್ತೋ ಅದ್ರ ಇಕ್ವಿಲೆಂಟ್ ಆಗಿರ್ತಕ್ಕಂಥ ಒಂದು ನೌನು. ಸೊ ಹಾಗಾದ್ರೆ ಇಲ್ಲಿ ಯಾವಾಗ್ಲೂ ರೂಲ್ ಏನ್ ಹೇಳ್ತಾ ಇದೆ, ಟ್ಯಾಗ್ ಕ್ವಶನ್ಸ್ ಗಳನ್ನು ಮಾಡ್ಬೇಕಾದ್ರೆ ಇಲ್ಲಿ ಸಬ್ಜೆಕ್ಟ್ ಪ್ಲೇಸ್ ನಲ್ಲಿ ನೌನ್ ಗಳಿದ್ರೆ ಸೊ ಇಟ್ ಶುಡ್ ಬಿ ಚೇಂಜ್ ಇನ್ ಟು ಪ್ರೊನೌನ್. ಸೊ ಅದನ್ನ ನಾವು ಪ್ರೊನೌನ್ ಗೆ ಚೇಂಜ್ ಮಾಡ್ಕೋಬೇಕು. ಸೊ ರಿತೇಶ್ ಅನ್ನೋದು ಇದು ಮಸ್ಕ್ಯುಲೈನ್ ಜೆಂಡರ್ ಇದೆ. ಸೊ ಅದನ್ನೇ ಹಿ ಅಂತ ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಸೊ ಒಂದು ರಿತೇಶ್ ಅನ್ನೋದನ್ನ ಪ್ರೊನೌನ್ ಕನ್ವರ್ಟ್ ಮಾಡ್ಕೊಂಡ್ವಿ. ಸೊ ಬಟ್ ಇಲ್ಲಿ ಹೆಲ್ಪಿಂಗ್ ವರ್ಬ್ ಗಳಿಲ್ಲ. ಸೊ ಹೆಲ್ಪಿಂಗ್ ವರ್ಬ್ ಇರ್ದಿದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಅದು ಸಿಂಪಲ್ ಪಾಸ್ಟ್ ಟೆನ್ಸ್ ನಲ್ಲಿ ಮಾತ್ರ. ಸೊ ಹಾಗಾದ್ರೆ ಸ್ಟೇಟ್ಮೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದ್ದಾಗೆ ಡೂ ಡಸ್ ಬರುತ್ತೆ. ಸೊ ಅದು ವಿಶೇಷವಾಗಿ ಹಿ ಸಿ ಇಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳು, ಅದ್ರ ಇಕ್ವಿಲೆಂಟ್ ನೌನ್ ಅಂದ್ರೆ ಸಿಂಗ್ಯುಲರ್ ನೌನ್ ಗಳು ಬಂದ್ರೆ ಏನ್ ಬರುತ್ತೆ? ಹೆಲ್ಪಿಂಗ್ ವರ್ಬ್ ಡಸ್ ಯೂಸ್ ಮಾಡ್ಬೇಕಾಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ರಿತೇಶ್ ಸಿಂಗ್ಯುಲರ್ ಇದೆ. ಸೊ ಹಾಗಾದ್ರೆ ನಾವು ಡಸ್ ತೆಗೆದುಕೊಳ್ಳೋಣ. ಸೊ ಡಸ್. ಸೆಂಟೆನ್ಸ್ ಏನಿದೆ? ಪಾಸಿಟಿವ್ ಇದೆ. ಸೊ ನಾವು ಟ್ಯಾಗ್ ಕ್ವಶನ್ ರೂಲ್ ಏನ್ ಹೇಳ್ತಾ ಇದೆ, ಸೆಂಟೆನ್ಸ್ ಪಾಸಿಟಿವ್ ಇದೆ ಅದನ್ನೇ ನೆಗೆಟಿವ್ ಮಾಡ್ಕೋಬೇಕು. ಸೊ ಹಾಗಾದ್ರೆ ಡಸಂಟ್ ಆಯ್ತು. ಸೊ ರಿತೇಶ್ ಅನ್ನೋದು ನೌನ್ ಅನ್ನ ನಾನು ಪ್ರೊನೌನ್ ಗೆ ಚೇಂಜ್ ಮಾಡಿದೆನ, ಆನ್ಸರ್ ಏನಾಯ್ತು? ಡಸಂಟ್ ಹಿ. ಸೊ ಡಸಂಟ್ ಹಿ. ಸೊ ಈ ಕ್ವಶನ್ ಈ ಫಸ್ಟ್ ಲ್ಯಾಂಗ್ವೇಜ್ 2023 ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಸೊ ಹಾಗಾದ್ರೆ ಇಲ್ಲಿ ಇಂಗ್ಲಿಷ್ ಮೀಡಿಯಂ ನಲ್ಲಿ SSLC ಮಕ್ಕಳು ಇರಬಹುದು, ಅದರಲ್ಲಿ ಸ್ಟೇಟು ಮತ್ತು CBSE. ಸೊ ಈ ವರ್ಷ ಈ ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಏನ್ ಮಾಡ್ತಾ ಇದೆ ಧಾರವಾಡದಲ್ಲಿ, ಈ ತರಬೇತಿಯನ್ನು ಕೊಡ್ತಾ ಇದೆ. ಅದು ಸಮರ್ ವೆಕೇಶನ್ ಕ್ಲಾಸ್ ನಲ್ಲಿ. ಸೊ ಅದು ವಿಶೇಷವಾಗಿ ಒಂದು ಬ್ಯಾಚ್ ನಿಂದ ಕೇವಲ ನಾವು 50 ಮಕ್ಕಳುಗಳನ್ನು ಮಾತ್ರ ತೆಗೆದುಕೊಳ್ತಾ ಇದೀವಿ.
ಸೊ ಓನ್ಲಿ ಲಿಮಿಟೆಡ್ ಸೀಟ್ಸ್. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ಸ್ ಇಲ್ಲಿ ನೋಡೋದಾದ್ರೆ ನೋಡಿ, ಆರ್ಟಿಕಲ್ಸ್ ಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಹಾಗಾದ್ರೆ ಏನಿದೆ ಕ್ವಶನ್? ವಾಟ್ ಇಸ್ ದ ಕ್ವಶನ್? ಸೊ ಕಾವೇರಿ ಅಂತ ಇದೆ ನೋಡಿ, ಕಾವೇರಿ. ಸೊ ಕಾವೇರಿ ಫ್ಲೋಸ್ ಇಂಟು ಅಂತ ಇದೆ ಡ್ಯಾಶ್ ಬೇ ಆಫ್ ಬೆಂಗಾಲ್. ಸೊ ಹಾಗಾದ್ರೆ ಈ ಯೂಸಸ್ ಆಫ್ ಅ and the. ಸೊ ಅಂದ್ರೆ ನಾವು ಡೆಫಿನೆಟ್ ಆರ್ಟಿಕಲ್, ಇನ್ಡೆಫಿನೆಟ್ ಆರ್ಟಿಕಲ್ ಅಂತ ಮಾಡ್ತೀವ. ಸೊ ಇಲ್ಲಿ ಡೆಫಿನೆಟ್ ಆರ್ಟಿಕಲ್ ಗೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಈ ದ ಯೂಸಸ್ ಆಫ್ ದ. ಸೊ ಯೂಸಸ್ ಆಫ್ ದ ಏನ್ ಹೇಳುತ್ತೆ? ಡೆಫಿನೆಟ್ ಆಗಿ, ನಿರ್ದಿಷ್ಟವಾಗಿ ಅದು ನೇಮ್ಸ್ ಆಫ್ ರಿವರ್ಸ್ ಇರ್ಬೋದು, ನೇಮ್ಸ್ ಆಫ್ ಓಸಿಯನ್ಸ್ ಇರ್ಬೋದು, ನೇಮ್ಸ್ ಆಫ್ ಡೆಸರ್ಟ್ಸ್ ಇರ್ಬೋದು, ನೇಮ್ಸ್ ಆಫ್ ರೇಂಜ್ ಆಫ್ ಮೌಂಟೇನ್ಸ್ ಇರ್ಬೋದು, ಸೊ ಬೇಸ್ ಇರ್ಬೋದು. ಈ ರೀತಿ ಬಂದಾಗೆ ರೂಲ್ಸ್ ಗಳನ್ನ ನಾವು ನೋಡೋದಾದ್ರೆ ಅಲ್ಲಿ ಏನ್ ಯೂಸ್ ಮಾಡ್ತೀವ? ದ ಅನ್ನೋದನ್ನ ಯೂಸ್ ಮಾಡ್ತೀವ. ಸೊ ಇಲ್ಲಿ ಕಾವೇರಿ ಅನ್ನೋದು ಬಂದಿದೆ. ಸೊ ನೇಮ್ ಆಫ್ ರಿವರ್ಸ್ ಗಳು ಬಂದಾಗೆ ವಿ ಹ್ಯಾವ್ ಟು ಟೇಕ್ ವಾಟ್? ದ. ಸೊ ದ ಕಾವೇರಿ ಫ್ಲೋಸ್ ಇಂಟು ಆಯ್ತು, ಒಂದಾಯ್ತು. ಸೊ ನೆಕ್ಸ್ಟ್ ಇಲ್ಲಿ ಕೂಡ ಬೇ ಆಫ್ ಬೆಂಗಾಲ್. ಸೊ ಆ ಕಾವೇರಿ ಎಲ್ಲಿ ಹರಿದು ಎಲ್ಲಿ ಸೇರುತ್ತೆ? ಬೇ ಆಫ್ ಬೆಂಗಾಲ್ ಹೋಗುತ್ತೆ. ಇಲ್ಲಿ ಬೇ ಆಫ್ ಬೆಂಗಾಲ್. ಸೊ ಗಲ್ಫ್ಸ್, ಬೇಗು ಮತ್ತು ಡೆಸರ್ಟ್ಸ್ ಗಳು, ರಿವರ್ಸ್, ಓಸಿಯನ್ಸ್, ಇವುಗಳೆಲ್ಲ ಹೆಸರುಗಳು ಬಂದಾಗೆ ಸೊ ವಿ ಶುಡ್ ಟೇಕ್ ವಾಟ್ ಬಿಫೋರ್ ದ. ಸೊ ಹಾಗಾದ್ರೆ ಇಲ್ಲಿ ಕೂಡ ದ ಬರುತ್ತೆ. ಸೊ ಇಲ್ಲಿ ಕೂಡ ದ ಬರುತ್ತೆ. ವಾಟ್ ಇಸ್ ದ ಆನ್ಸರ್? ಬಿ. ಸೊ ಹಾಗಾದ್ರೆ ಈ ಪ್ರಶ್ನೆ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಗೆ ಸಂಬಂಧಪಟ್ಟಂತದ್ದು. ಸೊ 2023 ಅಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಸೊ ಆಗ ನೆಕ್ಸ್ಟ್ ಒನ್. ಹಾಗಾದ್ರೆ ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋದಾದ್ರೆ what is the third question? Okay, we'll see here. Identify the sentence in which simile is used ಅಂತ ಕೇಳ್ತಾ ಇದ್ದೇನೆ. ಸೊ ಇಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದು. ಸೊ ಇದು ವಿಶೇಷವಾಗಿ ಹೈಸ್ಕೂಲ್ ಮಕ್ಕಳಿಗೆ ಕೂಡ ಕೇಳ್ತಾ ಇದ್ದೇನೆ. ಬಟ್ ಇಲ್ಲಿ ಸೈನಿಕಿಗೆ ಕೂಡ 2026 ನಲ್ಲಿ ಸೊ ಇಲ್ಲಿ ಸೈನಿಕಿಗೆ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಹಾಗಾದ್ರೆ ಐಡೆಂಟಿಫೈ ದ ಸೆಂಟೆನ್ಸ್ ಇನ್ ವಿಚ್ ಸಿಮಿಲಿ. ಸಿಮಿಲಿ ಅನ್ನೋದೇನು? ಸಿಮಿಲಿ ಅಂತಂದ್ರೆ ಇಲ್ಲಿ ಯಾಜು ಮತ್ತು ಲೈಕ್ ಅನ್ನ ಹೊಂದಿರತಕ್ಕಂಥದ್ದು. ಯಾವ ವಿಚ್ ಸೆಂಟೆನ್ಸ್ ಇಟ್ ಹ್ಯಾಸ್. ಸೊ ಯಾಜು ಮತ್ತು ಲೈಕ್ ಅನ್ನ ಹೊಂದಿರುತ್ತೋ ಅದು ಸಿಮಿಲಿ. ಬಟ್ ಈ ಸಿಮಿಲಿ ಏನ್ ಮಾಡ್ತಾ ಇರುತ್ತೆ? ಸೊ ಒಂದು ವಸ್ತು ಇರ್ಬೋದು, ಒಂದು ವ್ಯಕ್ತಿ ಇರ್ಬೋದು, ಅದನ್ನ ಇನ್ನೊಂದಕ್ಕೆ ಕಂಪ್ಯಾರಿಸನ್ ಮಾಡ್ತಾ ಇರುತ್ತೆ. ಸೊ ಹಿ ಅನ್ನೋ ವ್ಯಕ್ತಿಯನ್ನ ಲೇಪೋರ್ಡ್ಗೆ ಕಂಪ್ಯಾರಿಸನ್. ಯಾವ್ದಕ್ಕೆ ಕಂಪ್ಯಾರಿಸನ್? ಅವನು ಹಿ ರನ್ಸ್ ಲೈಕ್ ಅ ಲೇಪೋರ್ಡ. ಸೊ ಅವನು ಚಿರತೆಯಂತೆ ಓಡುತ್ತಾನೆ. ಸೊ ಹಾಗಾದ್ರೆ ಹಿ ಅನ್ನೋ ವ್ಯಕ್ತಿಯನ್ನ ಕಂಪ್ಯಾರಿಸನ್ ಮಾಡ್ತಾ ಇದ್ವಿ. ಅದರಲ್ಲಿ ಲೇಪೋರ್ಡ್ಗೆ ಕಂಪೇರ್ ಮಾಡ್ತೀವಿ. ಎದರಲ್ಲಿ ಅಂದ್ರೆ ರನ್ನಿಂಗ್ ನಲ್ಲಿ, ಓಡೋದ್ರಲ್ಲಿ. ಸೊ ಯಾವ ಸೆಂಟೆನ್ಸ್ ಯಾಜು ಮತ್ತು ಲೈಕ್ ಅನ್ನ ಹೊಂದಿರುತ್ತೋ ಅದು ಸಿಮಿಲಿ ಆಗಿರುತ್ತೆ. ಬಟ್ which sentence it doesn't contain as like ಅದು ಮೆಟಾಫರ್ ಆಗಿರುತ್ತೆ. ಮೆಟಾಫರ್ ಏನ್ ಹೇಳುತ್ತಪ್ಪ ಅಂದ್ರೆ ಸೊ ಅದು ಕೂಡ ಕಂಪ್ಯಾರಿಸನ್ ಮಾಡುತ್ತೆ. ಸೊ ಕಂಪ್ಯಾರಿಸನ್ ಮಾಡುವಾಗ ಬಟ್ ಅಲ್ಲಿ ಆಸ್ ಲೈಕ್ ಬರೋದಿಲ್ಲ. ಫಾರ್ ಎಕ್ಸಾಂಪಲ್ ದ ಕ್ಯಾಮಲ್ ಈಸ್ ದ ಸಿಪ್ ಆಫ್ ದ ಡೆಸರ್ಟ್ ಅಂತ ಹೇಳ್ಬೋದು. ದ ಕ್ಯಾಮಲ್ ಈಸ್ ದ ಸಿಪ್ ಆಫ್ ದ ಡೆಸರ್ಟ್. ಕ್ಯಾಮಲ್ ಅನ್ನ ನಾವು ಮರುಭೂಮಿಯ ಹಡಗು ಅಂತ ಕರಿತೀವಿ. ಕ್ಯಾಮಲ್ ಅನ್ನ ಯಾವ್ದಕ್ಕೆ? ಹಡಗಿಗೆ ಹೋಲಿಕೆ. ಮರುಭೂಮಿಯ ಹಡಗು ಅಂತ ನಾವಿಲ್ಲಿ ಹೋಲಿಕೆ ಕೊಡ್ತಾ ಇದ್ವಿ. ಬಟ್ ಅಲ್ಲಿ ಯಾವುದೇ ರೀತಿಯಾದಂತೆ ಆಸ್ ಲೈಕ್ ಬರೋದಿಲ್ಲ ಮೆಟಾಫರ್ ನಲ್ಲಿ. ಸೊ ಹಿಂಗೆ ಸಿಮಿಲಿ, ಮೆಟಾಫರ್, ಪರ್ಸನಾಫಿಕೇಶನ್, ಸಿನಕ್ಡೋಚ್, ಫನ್, ಈ ರೀತಿಯಾದಂತ ಕೆಲವು ಫಿಗರ್ಸ್ ಆಫ್ ಸ್ಪೀಚ್ ಗಳ ಮೇಲೆ ಕೆಲವು ಕ್ವಶನ್ಸ್ ಗಳನ್ನ ರೈಟ್ ಮಾಡ್ತಾನೆ ಎಕ್ಸಾಮ್ ನಲ್ಲಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ fill in the blank with correct form of the verb. So this question belongs to ಸೈನಿಕ್ 2026. ನೋಡಿ, 2026ನೇ ಒಂದು ಸೈನಿಕ್ ಎಕ್ಸಾಮ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಆಗಿದೆ. ಸೊ ಏನ್ ಕ್ವಶನ್ ಇದೆ? ವಾಟ್ ಇಸ್ ದ ಕ್ವಶನ್? ಲೋಕೇಶ್ ವಾಸ್ ಬಿಸಿ when we dashed to see him.
ಸೊ ನೋಡಿ ಸೆಂಟೆನ್ಸ್ ಯಾವ ಟೆನ್ಸ್ ನಲ್ಲಿದೆ ಅನ್ನೋದು ನೋಡ್ಕೋಬೇಕು. ಸೊ ಆಲ್ರೆಡಿ ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ ವಾಸ್. ಸೊ ವಾಸ್ ಅನ್ನೋದು ಪಾಸ್ಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತೀವ. ಸೊ ಸೆಂಟೆನ್ಸ್ ಗೊತ್ತಾಯ್ತು ನಮ್ಗೆ, ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ನಲ್ಲಿದೆ ಅಂತೇಳಿ. ಲೋಕೇಶ್ ವಾಸ್ ಬ್ಯೂಸಿ, ಲೋಕೇಶ್ ಬ್ಯೂಸಿ ಆಗಿದ್ದಂತೆ. ಯಾವಾಗ? ನಾವು ಅವನನ್ನು ಕಂಡಾಗೆ, ನಾವು ಯಾವಾಗ ಅವನ್ನ ಓಕೆ ವಿ ಡ್ಯಾಶ್, ನಾವು ಅವನ್ನ ಹೋಗಿ ನೋಡಿದಾಗೆ ಅವನೇನಾಗಿದ್ದ? ಬ್ಯೂಸಿ ಆಗಿದ್ದಂತೆ. ಹಾಗಾದ್ರೆ ಇಲ್ಲಿ ಪಾಸ್ಟ್ ಟೆನ್ಸ್ ಇದ್ದಾಗ ನಾವು ಪಾಸ್ಟ್ ಟೆನ್ಸ್ ವರ್ಬ್ಗಳನ್ನೇ ತೆಗೆದುಕೊಳ್ಬೇಕು. ಹಾಗಾದ್ರೆ ಪ್ರೆಸೆಂಟ್ ಟೆನ್ಸ್ ಗಳನ್ನ ತೆಗೆದುಕೊಳ್ಬಾರ್ದು. ಸೊ ಇಲ್ಲಿ V1 ಇದೆ, ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಗೋ ಅನ್ನೋದು. ಸೊ ಹಾಗಾದ್ರೆ ಇಲ್ಲಿ ಗೋಸ್ ಅನ್ನೋದು ಕೂಡ ಪ್ರೆಸೆಂಟ್ ಟೆನ್ಸ್ ಆಗುತ್ತೆ. ಥರ್ಡ್ ಪರ್ಸನ್ ಸಿಂಗ್ಯುಲರ್ ಗಳು ಬಂದಾಗ ನಾವು ಗೋಸ್ ಯೂಸ್ ಮಾಡ್ತೀವ. ಹಾಗಾದ್ರೆ ನಮ್ಗೆ ಇಲ್ಲಿ ಎರಡು ಡೌಟ್ ಉಳಿತು, ಗಾನು ಮತ್ತು ವೆಂಟ್. ಸೊ ಗಾನ್ ಅನ್ನೋದು ಗೋ, ಇದ್ರದ್ದು V3 ಫಾರ್ಮ್ ಅಲ್ವಾ, ಗೋ ವೆಂಟ್ ಗಾನ್. ಸೊ ಯಾವಾಗ್ಲೂ V3 ಪಾಸ್ಟ್ ಪಾರ್ಟಿಸಿಪಲ್ ಅನ್ನ ಯೂಸ್ ಮಾಡ್ಬೇಕಾದ್ರೆ ಬಿಫೋರ್ ಏನಿರುತ್ತೆ ಅಲ್ಲಿ ಹೆಲ್ಪಿಂಗ್ ವರ್ಬ್ ಅಂತಂದ್ರೆ ಹ್ಯಾಸ್ ಇರುತ್ತೆ, ಅಥವಾ ಹ್ಯಾವ್ ಇರುತ್ತೆ, ಅಥವಾ ಹ್ಯಾಡ್ ಇರುತ್ತೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಸ್ ಯಾವ ಯೂಸ್ ಮಾಡ್ತೀವ, ಪಾಸ್ಟ್ ಪರ್ಫೆಕ್ಟ್ ನಲ್ಲಿ ಹ್ಯಾಡ್ ಯೂಸ್ ಮಾಡ್ಕೊಳ್ತೀವ. ಸೊ ಹಾಗಾದ್ರೆ ಇಲ್ಲಿ ದೇರ್ ಇಸ್ ನೋ ಎನಿ ಹ್ಯಾಸ್ ಹ್ಯಾವ್ ಹ್ಯಾಡ್. ಯಾಕೆ ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ, ಹ್ಯಾಸ್ ಯಾವ ಬರೋದಿಲ್ಲ. ಸೊ ಹ್ಯಾಡ್ ಆಗಿದೆ ಬಟ್ ದೇರ್ ಇಸ್ ನೋ ಹ್ಯಾಡ್. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಹ್ಯಾಡ್ ಹೆಲ್ಪಿಂಗ್ ವರ್ಬ್ ಇಲ್ಲ. ಸೊ ಹಾಗಾದ್ರೆ ನಾವಿಲ್ಲಿ ಗಾನು ಕೂಡ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾದ್ರೆ ಡೈರೆಕ್ಟ್ ಆಗಿ ನೋಡೋಣ, ವೆಂಟ್ ಉಳಿತು. ಸೊ ಸಿಂಪಲ್ ಪಾಸ್ಟ್ ಟೆನ್ಸ್, ಓಕೆನಾ. ಇಲ್ಲಿ ವೆಂಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಯ್ತು. ಹಾಗಾದ್ರೆ ಲೋಕೇಶ್ ವಾಸ್ ಬಿಸಿ when we went to see him. ನಾವು ಯಾವಾಗ ಅವನು ಹೋಗಿ ನೋಡಿದಾಗ ಅವ ಏನಾಗಿದ್ದ? ಬಿಸಿ ಆಗಿದ್ದ. ಸೊ ಇಲ್ಲಿ ನೋಡಿ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾನೆ, ಟು ಸಿ ಅಂತ ಇದೆ. ಟು ಸಿ ಅನ್ನೋದು ಏನಪ್ಪಾ ಅಂತಂದ್ರೆ 2+V1. ಯಾವಾಗ್ಲೂ 2+V1 ಬಂದ್ರೆ ಅಲ್ಲಿ ಅದಕ್ಕೆ ಇನ್ಫೈನೈಟ್ ವರ್ಬ್ ಅಂತ ಕರೀತೀವ. ಇನ್ಫೈನೈಟ್ ವರ್ಬ್ ಟು ಸಿ ಅನ್ನೋದು ಇದು ಇನ್ಫೈನೈಟ್ ವರ್ಬ್. ಸೊ ಈ ರೀತಿಯಾದಂತ ಕ್ವಶನ್ಸ್ ಗಳನ್ನ ನಿಮ್ಗೆ, ಸೊ ಅದು ಸೈನಿಕ್ ಇರ್ಬೋದು, ಕಾಂಪಿಟೇಟಿವ್ ಆಸ್ಪಿರೆಂಟ್ಸ್ ಯಾವುದೇ ಇರ್ಬೋದು, SSC ಇರ್ಬೋದು, SSLC ಇರ್ಬೋದು, ಸೊ RMS ಇರ್ಬೋದು, ಸೊ ಸೈನಿಕ್ ಇರ್ಬೋದು, ಕಿತ್ತೂರ್ ಸೈನಿಕ್ ಇರ್ಬೋದು. ಸೊ ಈ ರೀತಿಯಾದಂತಹ ಕ್ವಶನ್ಸ್ ಗಳನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಕೇಳ್ತಕ್ಕಂತ ಚಾನ್ಸಸ್ ಇರುತ್ತೆ. ಸೊ ಹಾಗಾದ್ರೆ ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, okay, we will see fifth question. The plants, ನೋಡಿ, the plants in her house silently begged to be watered ಅಂತ ಇದೆ. ಅಂದ್ರೆ ಇಲ್ಲಿ ದ ಫಿಗರ್ಸ್ ಆಫ್ ಸ್ಪೀಚ್ ಮತ್ತೊಂದು ಕ್ವಶನ್ ಇದೆ ನೋಡಿ. ಇದು ಕೂಡ SSLCಗೆ ಒಂದು ಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ, SSLCಗೆ. ಸೊ ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬೆಗ್ಡ್ ಟು ಬಿ ವಾಟರ್ಡ್ ಅಂತ ಇರುತ್ತೆ. ಸೊ ಇಲ್ಲಿ ಆಪ್ಷನ್ಸ್ ಗಳೇನಿದೆ, ಸಿಮಿಲಿ ಇದೆ. ಸಿಮಿಲಿ ಏನ್ ಹೇಳುತ್ತೆ? ಆಸ್ ಲೈಕ್ ಬಂದ್ರೆ ಅದು ಕಂಪ್ಯಾರಿಸನ್ ಮಾಡುವಾಗ ಸಿಮಿಲಿ ಯೂಸ್ ಮಾಡ್ತೀವ. ಸೊ ಇಲ್ಲಿ ದೇರ್ ಇಸ್ ನೋ ಎನಿ ಆಸ್ ಮತ್ತು ಲೈಕ್ ಇಲ್ಲ. ಸೊ ಅದು ಸಿಮಿಲಿ ಅಲ್ಲ. ಇನ್ನ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬೆಗ್ಡ್ ಟು ಬಿ ವಾಟರ್ಡ್. ತನ್ನ ಮನೆಯಲ್ಲಿ ಆ ಪ್ಲಾಂಟ್ಸ್ ಗಳು ಏನ್ ಮಾಡ್ಕೊಂಡು ಅಂತ ಬೇಡ್ಕೊಂಡಂತೆ, ಏನನ್ನ ನೀರನ್ನ. ಸೊ ನನ್ ನೀರು ಉಣಿಸಿ, ನೀರ್ ಕೊಡಿ ಅಂತ ಬೇಡ್ಕೊಂಡ್ವಂತೆ. ಸೊ ಸೆಂಟೆನ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬೆಗ್ಡ್ ಟು ಬಿ ವಾಟರ್ಡ್. ಸೊ ಇಲ್ಲಿ ಮೆಟಾಫರ್ ಕೂಡ ಇಲ್ಲ, ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಕಂಪ್ಯಾರಿಸನ್ ಇಲ್ಲ. ಆಸ್ ಲೈಕ್ ವಿತೌಟ್ ಆಸ್ ಲೈಕ್ ಯೂಸ್ ಮಾಡ್ಬೇಕಂದ್ರೆ ಕಂಪ್ಯಾರಿಸನ್ ಇಲ್ಲ. ಸೊ ಅಲಿಟ್ರೇಷನ್ ಬಂದ್ರೆ ಅದು ಮ್ಯೂಸಿಕಲ್ ಸೌಂಡ್ ಟೈಪ್. ಫಾರ್ ಎಕ್ಸಾಂಪಲ್, ಸೀ ಸೆಲ್ಸ್ ಸ್ವೀಟ್ ಆನ್ ದ ಸೀ ಶೋರ್ ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್, ಸೀ ಸೆಲ್ ಸ್ವೀಟ್ ಸ್ವೀಟ್ ಸೀ ಸೆಲ್ ಸ್ವೀಟ್ ಆನ್ ದ ಸೀಶೋರ್. ಸೀಶೋರ್ ಅಂದ್ರೆ ಸಮುದ್ರ ದಂಡೆ. ಸೊ ಹಾಗಾದ್ರೆ ಇಲ್ಲಿ ಯಾವಾಗಲೂ ಒಂದು ಲೆಟರ್ಸ್ ಪದೇ ಪದೇ ಉಚ್ಚಾರಣೆ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಎಸ್, ಇಲ್ಲಿ ಕೂಡ ಸೆಲ್ಫ್ ಎಸ್ ಎಸ್, ಸ್ವೀಟ್ ಎಸ್, ಓಕೆ, ಸೀಶೋರ್ ಎಸ್ ಎಸ್. ಸೊ ಒಂದು ಲೆಟರ್ ಪದೇ ಪದೇ ಅದೇನಾಗ್ತಾ ಇರುತ್ತೆ, ಆ ಸೆಂಟೆನ್ಸ್ ನಲ್ಲಿ ಉಚ್ಚಾರಣೆ ಆಗ್ತಾ ಇರುತ್ತೆ. ಅದನ್ನೇ ಅಲಿಟ್ರೇಷನ್ ಅಂತ ಹೇಳ್ತೀವ. ಸೊ ಓಕೆನಾ. ಸೊ ಹಾಗಾದ್ರೆ ಇಲ್ಲಿ ಇದು ಅಲಿಟ್ರೇಷನ್ ಆಗೋದಿಲ್ಲ. ಸೊ ಕೊನೆಯದಾಗಿ ಉಳಿದಿರೋದು ಒಂದೇ ಪರ್ಸೋನಿಫಿಕೇಶನ್.
ಪರ್ಸನಾಫಿಕೇಶನ್ ಏನ್ ಹೇಳುತ್ತೆ ಅಂದ್ರೆ ನಾನ್ ಲಿವಿಂಗ್ ಥಿಂಗ್ಸ್ ಗಳು ಲಿವಿಂಗ್ ಥಿಂಗ್ಸ್ ಗತೆ ಬಿಹೇವ್ ಮಾಡ್ತಾ ಇರ್ತವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬ್ಯಾಗ್ಡ್ ಟು ಬಿ ವಾಟರ್ಡ್ ಅಂತೆ. ಅಂದ್ರೆ ಇಲ್ಲಿ ಪ್ಲಾಂಟ್ಸ್ ಗಳು ನಾನ್ ಲಿವಿಂಗ್ ಥಿಂಗ್ಸ್ ಗಳು, ಅವು ಬೇಡ್ಕೊಳ್ಳುವಂತೆ ಏನನ್ನ ನೀರ್ ಕೊಡಿ ಅಂತ ಹೇಳಿ. ಸೊ ನೋಡಿ, ನಾನ್ ಲಿವಿಂಗ್ ಥಿಂಗ್ಸ್ ಗಳು ಲಿವಿಂಗ್ ಥಿಂಗ್ಸ್ ಜೊತೆ ಬಿಹೇವ್ ಮಾಡ್ತವೆ. ದ ಪ್ಲಾಂಟ್ಸ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬೆಗ್ಡ್, ಭಿಕ್ಷೆಯನ್ನ ಬೇಡ್ಕೊಂಡು ಏನಂತ, ನಾನು ನೀರ್ ಕೊಡಿ, ನೀರ್ ಉಣಿಸಿ ಅಂತ ಹೇಳಿ. ಹಾಗಾದ್ರೆ ಇಲ್ಲಿ ನಾನ್ ಲಿವಿಂಗ್ ಥಿಂಗ್ಸ್ ಗಳು ಲಿವಿಂಗ್ ಥಿಂಗ್ಸ್ ಜೊತೆ ಬಿಹೇವ್ ಮಾಡಿದ್ರೆ ಅದನ್ನ ನಾವು ಪರ್ಸನಾಫಿಕೇಶನ್ ಅಂತ ಹೇಳ್ತೇವೆ. ಪರ್ಸನಾಫಿಕೇಶನ್ ಅಂಡರ್ಸ್ಟುಡ್? ಸೊ ನಾನ್ ಲಿವಿಂಗ್ ಥಿಂಗ್ಸ್ ಗಳು ಲಿವಿಂಗ್ ಥಿಂಗ್ಸ್ ಜೊತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳಿದೆ ನಾನು, ದ ಪ್ಲಾಂಟ್ ಇನ್ ಹರ್ ಹೌಸ್ ಸೈಲೆಂಟ್ಲಿ ಬ್ಯಾಗ್ಡ್ ಟು ಬಿ ವಾಟರ್. ಹೌದಾ? ಓಕೆ, ನೆಕ್ಸ್ಟ್ ಬನ್ನಿ. ಸೊ ಅಲಿಟ್ರೇಷನ್ ಬಗ್ಗೆ ಕೂಡ ಹೇಳಿದೆ ನಾನು. ನೆಕ್ಸ್ಟ್ 6th ಕ್ವಶನ್ ನೋಡೋದಾದ್ರೆ, ಟು ಕಟ್ ಆಫ್ ಅ ಪಾರ್ಟ್ ಆಫ್ ಪರ್ಸನ್ಸ್ ಇನ್ಫೆಕ್ಟೆಡ್ ಬಾಡಿ. ಸೊ ನೋಡಿ, ಟು ಕಟ್ ಆಫ್ ಅ ಪಾರ್ಟ್ ಆಫ್ ಪರ್ಸನ್ಸ್ ಇನ್ಫೆಕ್ಟೆಡ್ ಬಾಡಿ, ಫಾರ್ ಎಕ್ಸಾಂಪಲ್ ಗ್ಯಾಂಗ್ರೀನ್ ಇರ್ಬೋದು. ಸೊ ಆ ಇನ್ಫೆಕ್ಟೆಡ್ ಬಾಡಿಯನ್ನು ಕಟ್ ಮಾಡೋದು. ಇಂಥವಕ್ಕೆ ನಾವು ಏನು ಇಲ್ಲಿ ಚೂಸ್ ದ ಕರೆಕ್ಟ್ ಒನ್ ವರ್ಡ್ ಮೆಡಿಕಲ್ ಟರ್ಮ್. ಸೊ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಅಲ್ಲಿ ಬರ್ತಕ್ಕಂತ ಒಂದು ಶಬ್ದಗಳಿದೆ ಇಲ್ಲಿ. ಸೊ ಏನ್ ಕೊಟ್ಟಿದ್ದಾನೆ? ಸೊ ವಾಟ್ ಹ್ಯಾಸ್ ಗಿವನ್? ಸೊ ಅನಾಟಮಿ ಅಂತ ಕೊಡ್ತಾನೆ. ಸೊ ಈ ಅನಾಟಮಿ ಅನ್ನೋದು ಏನಪ್ಪಾ? ಸೊ ಅನಾಟಮಿ ಇಸ್ ದ ಬ್ರಾಂಚ್ ಆಫ್ ದ ಸೈನ್ಸ್ ಗೆ ರಿಲೇಟೆಡ್ ಆಗಿರ್ತಕ್ಕಂತ ಒಂದು ಇದೊಂದು ಬ್ರಾಂಚ್. ಏನ್ ಸ್ಟಡಿ ಮಾಡುತ್ತೆ? ಇಟ್ ಇಸ್ ದ ಸ್ಟಡಿ ಆಫ್ ಸ್ಟ್ರಕ್ಚರ್ ಆಫ್ ಹ್ಯೂಮನ್ ಬಾಡಿ ಬಗ್ಗೆ, ದೇಹ ರಚನಾ ಶಾಸ್ತ್ರ, ದೇಹದ ಬಗ್ಗೆ ಒಂದು ಹ್ಯೂಮನ್ ಬಾಡಿ ಬಗ್ಗೆ ಇದು ಅಭ್ಯಾಸ ಮಾಡುತ್ತೆ, ಅನಾಟಮಿ. ಬಟ್ ಇಲ್ಲಿ ಅಟಾಪ್ಸಿ ಅಂತ ಹೇಳ್ತಾನೆ. ಸೊ ಸೆಕೆಂಡ್ ಒನ್ ನೋಡಿ, ಅಟಾಪ್ಸಿ ಅಂತಂದ್ರೆ ಈ ಫಾರ್ ಎಕ್ಸಾಂಪಲ್ ಪೋಸ್ಟ್ ಮಾರ್ಟಮ್ ಅಂತ ಮಾಡ್ತೀವ ನಾವು, ಶವ ಪರೀಕ್ಷೆ. ಅಟಾಪ್ಸಿ ಅಂದ್ರೆ ಯಾವ ಕಾಸ್ ನಿಂದ ಅದು ಡೆತ್ ಆಯ್ತು, ಓಕೆನಾ, ಆ ಬಾಡಿ, ಒಬ್ಬ ವ್ಯಕ್ತಿ ಯಾವ ರೀತಿ ಆ ಕಾರಣದಿಂದ ಸತ್ತೋದ್ನ. ಸೊ ಅದನ್ನ ಪೋಸ್ಟ್ ಮಾರ್ಟಮ್ ಅಂತ ಹೇಳ್ತೀವಿ, ಅದನ್ನೇ ಅಟಾಪ್ಸಿ ಅಂತ ಕರಿತೀವ. ಸೊ ಆಂಟಿಡಾಟ್ ಅಂತ ಇದೆ ನೋಡಿ. ಆಂಟಿಡಾಟ್ ಅಂತಂದ್ರೆ ವಿಷನಾಶಕ. ಫಾರ್ ಎಕ್ಸಾಂಪಲ್ ಈ ಸ್ನೇಕ್ ಬೈಟ್ ಆಗಿರುತ್ತೆ, ಆ ಸ್ನೇಕ್ ಬೈಟ್ ಆದಾಗೆ ಸೊ ಅದಕ್ಕೆ ಏನ್ ಮಾಡ್ತಾರೆ? ಆಂಟಿಡಾಟ್ ಕೊಡ್ತಾರೆ. ಸೊ ವಿಷನಾಶಕ. ಸೊ ಅದಕ್ಕೆ ಆಂಟಿಡಾಟ್ ಅಂತ ಕರೀತಾರೆ. ಬಟ್ ಇಲ್ಲಿ ಏನ್ ಕೇಳ್ತಿದ್ದೇನೆ? ಟು ಕಟ್ ಆಫ್ ಪಾರ್ಟ್ ಆಫ್ ಪರ್ಸನ್ ಇನ್ಫೆಕ್ಟೆಡ್ ಬಾಡಿ, ಯಾವುದೋ ಒಂದು ಅಂಗ ಅದು ಇನ್ಫೆಕ್ಷನ್ ಆಗಿರುತ್ತೆ. ಸೊ ಆ ಒಂದು ಇನ್ಫೆಕ್ಷನ್ ಆಗಿರ್ತಕ್ಕಂಥ ಭಾಗವನ್ನ ಕತ್ತರಿಸೋದು, ತೆಗೆದು ಹಾಕೋದು. ಸೊ ಗ್ಯಾಂಗ್ರೀನ್ ಆದಾಗ ಫಾರ್ ಎಕ್ಸಾಂಪಲ್ ದಟ್ ಇಸ್ ಗ್ಯಾಂಗ್ರೀನ್. ಸೊ ಅದನ್ನೇ ನಾವು ಏನಂತ ಕರಿತೀವ? ಆಂಪಿಟೇಟ್ ಅಂತ ಕರಿತೀವಿ. ಆಂಪಿಟೇಟ್ ಅಂತ ಕರಿತೀವಿ. ಸೊ ಆನ್ಸರ್ ಇಲ್ಲಿ ಆಂಪಿಟೇಟ್ ಅಂತ ಬರುತ್ತೆ ನೋಡಿ. ಆಂಪಿಟೇಟ್ ಅಂತಂದ್ರೆ ಟು ಕಟ್ ಆಫ್ ಅ ಪಾರ್ಟ್ ಆಫ್ ಪರ್ಸನ್ ಇನ್ಫೆಕ್ಟೆಡ್ ಬಾಡಿಯನ್ನ ಸೊ ತೆಗೆದು ಹಾಕೋದಕ್ಕೆ ಆಂಪಿಟೇಟ್ ಅಂತ ಕರೀತಾರೆ. ಆಂಪಿಟೇಟ್. ಓಕೆನಾ? ಸೊ ಆನ್ಸರ್ ಆಗದೆ 4th ಒನ್. ಸೊ ನೆಕ್ಸ್ಟ್ ಬನ್ನಿ. ಸೊ 7th ಕ್ವಶನ್ ಏನಿದೆ? ಸಫಿಕ್ಸ್ ಮತ್ತು ಪ್ರಿಫಿಕ್ಸ್ ಸಂಬಂಧಪಟ್ಟಂತ ಕೆಲವು ಕ್ವಶನ್ಸ್ ಗಳಿದೆ. ಓಕೆ, ಇಲ್ಲಿ ಕ್ವಶನ್ ಇದೆ. ಸೊ ಪ್ರಿಫಿಕ್ಸ್ ಇಟ್ ಮೀನ್ಸ್ a word before ಅಥವಾ ಒಂದು ಶಬ್ದದ ಮೊದಲು, ಬಿಗಿನಿಂಗ್ ಆಫ್ ದ ವರ್ಡ್. ಈಗ ಫಾರ್ ಎಕ್ಸಾಂಪಲ್ ಪ್ರಾಪರ್ ಅಂತ ಇದೆ. ಒಂದು ಶಬ್ದದ ಮೊದಲು ಅಂದ್ರೆ ಬಿಫೋರ್ ಸಮ್ ಲೆಟರ್ಸ್ ಗಳನ್ನ ಯಾಡ್ ಮಾಡೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇಮ್ ಅಂತ ಬರುತ್ತೆ. ಸಮ್ ಲೆಟರ್ಸ್ ಗಳನ್ನ ಯಾಡ್ ಮಾಡೋದು, ಅದು ನೋಡ್ಲಿಕ್ಕೆ ಹೆಂಗಿರುತ್ತೆ? ಸೊ ಅದು ಅಪೋಸಿಟ್ ವರ್ಡ್ ಅಂತೆ ಕಾಣ್ತಾ ಇರುತ್ತೆ. ಅದು ಅಪೋಸಿಟ್ ಮೀನಿಂಗ್ ಅನ್ನ ಕೊಡ್ತಾ ಇರುತ್ತೆ. ಪ್ರಾಪರ್, ಇಂಪ್ರಾಪರ್. ಓಕೆನಾ? ಸೊ ಅದೇ ರೀತಿಯಾಗಿ ಇಲ್ಲಿ ಇನ್ ಅನ್ನೋದು ಯಾವುದಕ್ಕೆ ಶಬ್ದಗಳಿಗೆ ಯೂಸ್ ಮಾಡಬಹುದು? ಪ್ರಾಪರ್ಗೆ ಇನ್ ಬರುತ್ತೆ. ಓಕೆನಾ? ಸೊ ಪ್ರಿಫಿಕ್ಸ್ ಅಂದ್ರೆ ಒಂದು ಶಬ್ದದ ಮೊದಲು ಕೆಲವು ಲೆಟರ್ಸ್ ಗಳನ್ನ ಸೇರಿಸೋದು. ಸೊ ಅದು ಮೀನಿಂಗ್ ಅನ್ನ ಕೊಡ್ತಾ ಇರಬೇಕು. ಪ್ರಾಪರ್, ಇಂಪ್ರಾಪರ್. ಸೊ ರೆಗ್ಯುಲರ್ಗೆ ಇರ್ರೆಗ್ಯುಲರ್ ಯಾರು ಬರುತ್ತೆ? ಸಿವಿಲೈಸ್ಡ್, ಅನ್ಸಿವಿಲೈಸ್ಡ್. ಓಕೆ, ಅನ್ಸಿವಿಲೈಸ್ಡ್. ಸೊ ಅದನ್ನೇ ಬಾರ್ಬರಿಯಸ್ ಅಂತ ಹೇಳ್ತೀವ. ಕ್ಯೂವರೇಬಲ್ ನೋಡಿ, ಕ್ಯೂವರೇಬಲ್ಗೆ ಸೂಟೇಬಲ್ ವರ್ಡ್ ಏನ್ ಬರುತ್ತೆ ಅಂದ್ರೆ ಇನ್ಕ್ಯೂವರೇಬಲ್ ಬರುತ್ತೆ. ಸೊ ಆನ್ಸರ್ ಹಾಗಾದ್ರೆ
ಕ್ಯೂವರೇಬಲ್. ಶಬ್ದದ ಮೊದಲು ಕೆಲವು ಲೆಟರ್ಸ್ ಗಳನ್ನ ಆಡ್ ಮಾಡೋದು, ಅದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಹೇಳ್ತೀವ. ಸೊ ಸಫಿಕ್ಸ್ ಅಂತಂದ್ರೆ ಶಬ್ದದ ನಂತರ, ಫಾರ್ ಎಕ್ಸಾಂಪಲ್ ಚೈಲ್ಡ್ ಇದೆ, ಅದಕ್ಕೆ ಸಮ್ ಲೆಟರ್ಸ್ ಗಳನ್ನ ಆಡ್ ಮಾಡೋದು. ಹುಡ್, ಚೈಲ್ಡ್ಹುಡ್, ಓಕೆ, ಶಬ್ದದ ನಂತರ. ಸೊ ಕಲರ್, ಅದಕ್ಕೆ ಕಲರ್ಫುಲ್. ಸೊ ಈ ರೀತಿ ಆದಂತ ಸೊ ಲೆಟರ್ಸ್ ಗಳನ್ನ ನಾವು ಶಬ್ದದ ನಂತರ ಆಡ್ ಮಾಡಿದ್ರೆ ಅದು ಸಫಿಕ್ಸ್, ಶಬ್ದದ ಬಿಫೋರ್ ಆಡ್ ಮಾಡಿದ್ರೆ ಅದು ಪ್ರಿಫಿಕ್ಸ್ ಆಗಿರುತ್ತೆ. ಅದು ನೋಡ್ಲಿಕ್ಕೆ ಅಪೋಸಿಟ್ ಮೋಡ್ ನಂತೆ ಕಾಣ್ತಾ ಇರುತ್ತೆ. ಸೊ ನೆಕ್ಸ್ಟ್ ಬನ್ನಿ. ಸೊ 8th ಕ್ವಶನ್. ಸೊ ಇದು ಸೈನಿಕ್. ಸೊ ಇಲ್ಲಿ 7th ಕ್ವಶನ್ 2020 ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಐಡೆಂಟಿಫೈ ದ ಅಡ್ಜೆಕ್ಟಿವ್ ಫ್ರಾಮ್ ದ ಗಿವನ್ ಆಪ್ಷನ್ಸ್. ನೋಡಿ, ಅಡ್ಜೆಕ್ಟಿವ್ ಯಾವುದು ಈ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಬರ್ತಕ್ಕಂಥದ್ದು. ಸೊ ಅಡ್ಜೆಕ್ಟಿವ್ ಇಟ್ ಡಿಸ್ಕ್ರೈಬ್ ವಾಟ್, ನೌನ್, ಹೌದಲ್ವಾ? ಸೊ ಇಲ್ಲಿ ಬೈಟ್ ಅನ್ನೋದು ಏನಾಗುತ್ತೆ, ಇದು ವರ್ಬ್ ಆಗುತ್ತೆ. ಬೈಟ್, ಸೊ ಬೈಟ್ ಅಂದ್ರೆ ಕಚ್ಚೋದು, ಇದು ವರ್ಬ್. ಸೊ ಬ್ಲೇಮ್ ಅಂದ್ರೆ ಇನ್ನೊಬ್ಬನ್ನ ತೆಗಳೋದು. ಸೊ ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಕೂಡ ಇದು ವರ್ಬ್ ಆಗುತ್ತೆ. ಬಟ್ ಇಲ್ಲಿ ಬರ್ತ್ ಅಂತ ಇದೆ ನೋಡಿ. ಬರ್ತ್ ಅನ್ನೋದು ಏನಾಗುತ್ತೆ, ಡೇಟ್ ಆಫ್ ಬರ್ತ್ ಅಂತ ಹೇಳ್ತೀವಿ ನಾವು. ಬರ್ತ್ ಅಂದ್ರೆ ಇದು ನೌನು. ಸೊ ಬ್ಲೈಂಡ್ ಅನ್ನೋದು ವಿಶೇಷಣ. ಸೊ ಅವನಲ್ಲಿ ವಿಶೇಷತೆ ಏನು, ಕುರುಡುತನ. ಸೊ ಅವನಲ್ಲಿರ್ತಕ್ಕಂಥ ವಿಶೇಷತೆ ಏನಪ್ಪ, ಕುರುಡುತನ, ಹೌದಾ? ಸೊ ಹಾಗಾದ್ರೆ ಇದು ಏನ್ ತಿಳಿಸುತ್ತಪ್ಪ ಅಂದ್ರೆ ಇವನಲ್ಲಿರ್ತಕ್ಕಂಥ ಒಂದು ವಿಶೇಷತೆಯನ್ನು ಹೇಳ್ತಾ ಇದೆ. ವಿಶೇಷಣ ನಾವು ಕನ್ನಡದಲ್ಲಿ ಅಡ್ಜೆಕ್ಟಿವ್ ಗೆ ವಿಶೇಷಣ ಅಂತ ಹೇಳ್ತಾ ಇದೀವ. ಸೊ ಬ್ಲೈಂಡ್ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಬನ್ನಿ. ಸೊ 9th ಕ್ವಶನ್. ಸೊ 9th ಕ್ವಶನ್ ಏನ್ ಹೇಳ್ತದೆ, ಫಿಲ್ ಇನ್ ದ ಬ್ಲಾಂಕ್ ವಿತ್ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್. ಇಲ್ಲಿ ಓಕೆ, ಇದು ರೀಸೆಂಟ್ ಆಗಿ 2026 ನಲ್ಲಿ ಸೈನಿಕಿಗೆ ಇರತಕ್ಕಂತ ಒಂದು ಪ್ರಶ್ನೆ. ಇಲ್ಲಿ ಏನ್ ಹೇಳ್ತಾನೆ, ಇಫ್ ಐ ಡ್ಯಾಶ್ ಎ ಡಾಕ್ಟರ್ ಐ ವುಡ್ ಸರ್ವ್ ದ ಪುವರ್. ಸೊ ನಾವ್ ಯಾವಾದ್ರೂ ಇಮ್ಯಾಜಿನೇಷನ್ ಮಾಡ್ಕೋಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಐ ಎ ಪ್ರೈಮ್ ಮಿನಿಸ್ಟರ್, ಇಫ್ ಐ ಪ್ರೈಮ್ ಮಿನಿಸ್ಟರ್, ಒಂದ್ ವೇಳೆ ನಾನು ಪ್ರಧಾನ ಮಂತ್ರಿ ಆಗಿದ್ದರೆ. ಸೊ ಅಂದ್ರೆ ಅದು ರಿಯಾಲಿಟಿ ಇದ್ರೆ ವಾಸ್ ಯೂಸ್ ಮಾಡ್ಕೊಳ್ಳಿ, ಪ್ರೆಸೆಂಟ್ ಇದ್ರೆ ಆಮ್ ಯೂಸ್ ಮಾಡ್ಕೊಳ್ಳಿ, ಓಕೆ. ಬಟ್ ಇಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೇನೆ. ಇಫ್ ಐ ವರ್ ಅ ಡಾಕ್ಟರ್, ಒಂದ್ ವೇಳೆ ನಾನು ಡಾಕ್ಟರ್ ಆಗಿದ್ರೆ ನಾನೇನ್ ಮಾಡ್ತಿದ್ದೆ, ಐ ವುಡ್ ಸರ್ವ್ ದ ಪುವರ್, ಬಡವರಿಗೆ ನಾನೇನ್ ಮಾಡ್ತಾ ಇದ್ದೆ, ಅವ್ರ ಸೇವೆಯನ್ನು ಮಾಡ್ತಾ ಇದ್ದೆ. ಅಂದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೇನೆ ಈ ಒಂದು ಸೆಂಟೆನ್ಸ್ ಅಲ್ಲಿ. ಸೊ ಹಾಗಾದ್ರೆ ಇಲ್ಲಿ ಪ್ರೆಸೆಂಟ್ ಅವನೇನಾದ್ರೂ ಡಾಕ್ಟರ್ ಇದ್ರೆ, ಪ್ರೆಸೆಂಟ್ ಆಗಿದ್ರೆ ಆಮ್ ಯೂಸ್ ಮಾಡ್ಕೋಬಹುದು. ಬಟ್ ಅವನು ಆಲ್ರೆಡಿ ಡಾಕ್ಟರ್ ಆಗಿ ಹೋಗಿದ್ರೆ ವಾಸ್ ಯೂಸ್ ಮಾಡ್ಕೊ. ಬಟ್ ಇಲ್ಲಿ ಅವನು ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದೀನಿ ಈ ಪ್ರಶ್ನೆಯಲ್ಲಿ. ಸೊ ಹಾಗಾದ್ರೆ ಈ ರೀತಿ ಇದ್ದಾಗೆ ನಾವು ಏನ್ ಯೂಸ್ ಮಾಡ್ಬೇಕಂದ್ರೆ ವರ್ ಯೂಸ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇನ್ನೊಂದು, ಇಫ್ ಐ ಡ್ಯಾಶ್ ಅ ಬರ್ಡ್. ನೋಡಿ, ಒಂದು ವೇಳೆ ನಾನು ಪಕ್ಷಿ ಆಗಿದ್ದರೆ ಅಂತ ಹೇಳಿ, ಐ ವುಡ್ fly in the sky. ನೋಡಿ, ಒಂದು ವೇಳೆ ನಾನು ಪಕ್ಷಿ ಆಗಿದ್ದರೆ, ಇಫ್ ಐ ವರ್, ನೋಡಿ ಅವನು ಪಕ್ಷಿ ಆಗಿಲ್ಲ ಅಲ್ಲಿ, ನಾನು ಒಂದ್ ವೇಳೆ ಪಕ್ಷಿ ಆಗಿದ್ರೆ ನಾನು ಆಕಾಶದ ಹತ್ರ ಹಾರ್ತಾ ಇದ್ದೆ, ಐ ವುಡ್, ಓಕೆ, ನಾನು ಆಕಾಶದಲ್ಲಿ ಹಾರ್ಲಿಕ್ಕೆ ಬಯಸಿದೆ, ಐ ವುಡ್ ಫ್ಲೈ ಇನ್ ದ ಸ್ಕೈ. ಸೊ ಈ ರೀತಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳುವಾಗ ವರ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಅಂಡರ್ಸ್ಟುಡ್? ಸೊ ಆನ್ಸರ್ ಆಪ್ಷನ್ 2 ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಬನ್ನಿ, ದ ಲಾಸ್ಟ್ ಕ್ವಶನ್. fill in the blanks with suitable conjunction. I don't know dash she left the house. ಸೊ ಕೊನೆಯದಾದಂತ ಪ್ರಶ್ನೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಈ ನನ್ನ ಒಂದು ವಿಡಿಯೋ ಕ್ಲಾಸ್ ಗಳನ್ನ ಯಾರು ನೋಡ್ತಾ ಇದ್ರು, ಸೊ ಈ ಒಂದು ನಮ್ಮ ಒಂದು ವಿಡಿಯೋ ಕ್ಲಾಸ್ ನಲ್ಲಿ ಬರ್ತಕ್ಕಂತ ಪ್ರತಿಯೊಂದು ವಿಡಿಯೋಗಳು ನಿಮ್ಗೆ ಬೇಕಂದ್ರೆ ನಮ್ಮ ಯೂಟ್ಯೂಬ್ ಕ್ಲಾಸ್ ನಲ್ಲಿ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ನೀವು ಹೆಚ್ಚೆಚ್ಚು ವಿಡಿಯೋಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ. ಸೊ ನೆಕ್ಸ್ಟ್ ಇಲ್ಲಿ fill in the blank with suitable conjunction. I don't know dash she left the house. ಸೊ ಕಂಜಂಕ್ಷನ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಕಂಜಂಕ್ಷನ್ ಹೌ ಮೆನಿ ಟೈಮ್ಸ್ ಇನ್ ಕಂಜಂಕ್ಷನ್? 3 ಟೈಮ್ಸ್ ಬರುತ್ತೆ. ಸೊ ಕೋಆರ್ಡಿನೇಟ್ ಕಂಜಂಕ್ಷನ್.
ಸೊ ಕೋಆರ್ಡಿನೇಟ್ ಕನ್ವೆನ್ಷನ್ ಅಲ್ಲಿ ನಾವು ಫ್ಯಾನ್ ಬಾಯ್ಸ್ ಅಂತ ಹೇಳ್ತೀವ, ಎಫ್ ಅಂದ್ರೆ ಫಾರ್ ಬರುತ್ತೆ, ಎ ಅಂದ್ರೆ ಫ್ಯಾನ್ ಬಾಯ್ಸ್ ಅಂತ ಈ ಒಂದು ಕೀವರ್ಡ್ ನೆಪ್ನ ಇಟ್ಕೋಬಹುದು ನಾವು, ಫ್ಯಾನ್ ಬಾಯ್ಸ್. ಸೊ ಎಫ್ ಅಂದ್ರೆ ಫಾರ್, ಎ ಅಂದ್ರೆ ಆಂಡ್, ಎನ್ ಅಂದ್ರೆ ನಾಟ್, ಬಿ ಅಂದ್ರೆ ಬಟ್, ಓ ಅಂದ್ರೆ ಆರು, ವೈ ಅಂದ್ರೆ ಎಟ್, ಎಸ್ ಅಂದ್ರೆ ಸೊ. ಇದು ಕೋಆರ್ಡಿನೇಟ್ ಕನ್ವೆನ್ಷನ್ ಬರುತ್ತೆ. ಬಟ್ ಇಲ್ಲಿ ಬಟ್ ಅನ್ನೋದು ಯಾಕೆ ಐ ಡೋಂಟ್ ನೋ ಬಟ್ ಸೀಲ್ ಆಫ್ ದ ಹೌಸ್ ಇಟ್ ಇಸ್ ನಾಟ್ ಸೂಟೇಬಲ್, ಇಲ್ಲಿ ಕೋಆರ್ಡಿನೇಟ್ ಕನ್ವೆನ್ಷನ್ ಬರೋದಿಲ್ಲ. ಸೊ ಇಲ್ಲಿ ಇನ್ನು ಉಳಿದಿರ್ತಕ್ಕಂಥದ್ದು ಕೇವಲ ಇಲ್ಲಿ ಸಬ್ಆರ್ಡಿನೇಟ್ ಕನ್ವೆನ್ಷನ್ಸ್ ಗಳಿದೆ, ಸಬ್ಆರ್ಡಿನೇಟ್. ಸೊ ಸಬ್ಆರ್ಡಿನೇಟ್ ಕನ್ವೆನ್ಷನ್ ನೋಡೋದಾದ್ರೆ ಐ ಡೋಂಟ್ ನೋ ಡ್ಯಾಶ್ ಸೀಲ್ ಆಫ್ ದ ಹೌಸ್ ಅಂತ ಇದೆ. ಐ ಡೋಂಟ್ ನೋ ವೈಲ್ ನೋ ಇಟ್ ಇಸ್ ನಾಟ್ ಸೂಟೇಬಲ್. ಇಲ್ಲಿ ನೋಡಿ ವೈಲ್ ಅನ್ನೋದು ಮೀನಿಂಗ್ ಕೊಡೋದಿಲ್ಲ. ಸೊ ವೈಲ್ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ಐ ಡೋಂಟ್ ನೋ ವೈಲ್ ಸೀಲ್ ಆಫ್ ದ ಹೌಸ್, ಸೊ ನೋ ಇದು ಮೀನಿಂಗ್ ಅನ್ನ ಕೊಡ್ತಾ ಇಲ್ಲ. ಹಾಗಾದ್ರೆ ಇಲ್ಲಿ ಐ ಡೋಂಟ್ ನೋ ವೇರ್ ಸೀಲ್ ಆಫ್ ದ ಹೌಸ್, ಇದು ಕೂಡ ಸ್ಪಷ್ಟವಾದಂತ ಅರ್ಥವನ್ನ ಕೊಡ್ತಾ ಇಲ್ಲ. ಸೊ ಕೊನೆಯದಾಗಿ ಇಲ್ಲಿ ನೋಡ್ರಿ ಐ ಡೋಂಟ್ ನೋ ವೈ ಸೀಲ್ ಆಫ್ ದ ಹೌಸ್ ಅನ್ನೋದು ಸರಿಯಾದಂತ ಉತ್ತರ ಆಗುತ್ತೆ. ಯಾಕೆ ಇಲ್ಲಿ ಸಂಪೂರ್ಣವಾಗಿ ಅರ್ಥ ಕೊಡ್ತಕ್ಕಂಥದ್ದು ವೈ ಅನ್ನೋದು. ಸೊ ಐ ಡೋಂಟ್ ನೋ ವೈ ಸೀಲ್ ಆಫ್ ದ ಹೌಸ್ ಅನ್ನೋದು ಸರಿಯಾದಂತ ಒಂದು ಉತ್ತರ. ಓಕೆ, ಇದುವರೆಗೂ ಕೂಡ ಸೊ ಇಲ್ಲಿ 10 ಪ್ರಶ್ನೆಗಳ ಬಗ್ಗೆ ಇವತ್ತು ಡಿಸ್ಕಸ್ ಮಾಡಿದ್ವಿ. ಇದುವರೆಗೂ ನಾನು ಈ ವಿಡಿಯೋ ಕ್ಲಾಸ್ ಅನ್ನ ಯಾರು ನೋಡಿದ್ರು, ಸೊ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಕ್ಲಾಸ್ಗಳನ್ನು ನಿಮ್ಗೆ ಬೇಕಾದ್ರೆ ಇಲ್ಲಿರ್ತಕ್ಕಂಥ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದ್ರ ಮೂಲಕ ಹೆಚ್ಚೆಚ್ಚು ನೀವು ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಹೆಚ್ಚೆಚ್ಚು ನಾವು ಅಪ್ಲೋಡ್ ಮಾಡ್ತಕ್ಕಂಥ ವಿಡಿಯೋಗಳನ್ನ ಪಡೆದುಕೊಳ್ಳಿ. ಸೊ ಒಂದ್ ವೇಳೆ ನಿಮ್ಗೆ ಏನಾದ್ರೂ ರಿಜಿಸ್ಟ್ರೇಷನ್ ಏನಾದ್ರೂ ಮಾಡ್ಕೋಬೇಕಾದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗಳಿಗೆ ವಾಟ್ಸಪ್ ಮೆಸೇಜ್ ಗಳನ್ನ ಮಾಡೋದ್ರ ಮೂಲಕ ಸೊ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ ಹೇಳ್ತಾ ಸೊ ನಾನು ಈ ಕ್ಲಾಸ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.